Good afternoon, students. Previous class, I will already discuss the riverine ecosystem and the pond ecosystem. Today, this class, I will study the ocean ecosystem. ಹಿಂದಿನ ತರಗತಿಯಲ್ಲಿ ನಾವು ನದಿ ಮತ್ತು ಜರಿಯ ಜೀವ ಪರಿಸರ ವ್ಯವಸ್ಥೆ ಮತ್ತು ಕೆರೆಯ ಜಲಜೀವ ಪರಿಸರ ವ್ಯವಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೆವು. ಈ ತರಗತಿಯಲ್ಲಿ ನಾವು ಸಾಗರಿಕ ಜೀವ ಪರಿಸರ ವ್ಯವಸ್ಥೆ ಮತ್ತು ಸಾಗರ ಜೀವ ಪರಿಸರ ವ್ಯವಸ್ಥೆಯ ಲಕ್ಷಣಗಳಾಗಿರಬಹುದು, ಅದರ ಒಂದು ರಚನೆ ಮತ್ತು ಅದರ ಒಂದು ಕಾರ್ಯಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಆನ್ ದಿ ಅರ್ತ್ 71% can having the ocean, and various oceans can acquire the earth like a Pacific Ocean, Atlantic Ocean, Hindu Ocean. These are the very big oceans in the world, and these oceans are created and having the different type of the biodiversity, because compared to the Pacific ecosystem, if the Hindu Ocean ecosystem can be more efficiency, because in the ecosystem, aquatic ecosystem, it is a major contribution to the our environment, and also the ocean ecosystems major part can working in the environmental situation. ಈ ಒಂದು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಸಾಗರ ಜೀವ ಪರಿಸರ ವ್ಯವಸ್ಥೆಯು ಬಹುಮುಖ್ಯವಾಗಿದೆ. ಯಾಕಂದರೆ ಇಲ್ಲಿ ಸಾಗರ ಜೀವ ಪರಿಸರ ವ್ಯವಸ್ಥೆಯಲ್ಲೂ ಕೂಡ ಏನಾಗ್ತದೆ, ಎಷ್ಟೋ ರೀತಿಯಾದಂಥ ಜೀವ ವೈವಿಧ್ಯತೆಗಳು ಕೂಡ ಸೃಷ್ಟಿಯಾಗ್ತವೆ. ಅಷ್ಟೇ ಅಲ್ಲದೆ ನಮ್ಮ ಜಗತ್ತಿನಲ್ಲಿರುವಂಥ ಬಹುದೊಡ್ಡವಾದಂಥ ಒಂದು ಸಾಗರಗಳಾಗಿರುವಂಥ ಹಿಂದೂ ಮಹಾಸಾಗರ ಆಗಿರ್ಬೋದು, ಪೆಸಿಫಿಕ್ ಮಹಾಸಾಗರ ಆಗಿರ್ಬೋದು, ಅಟ್ಲಾಂಟಿಕ್ ಮಹಾಸಾಗರ ಆಗಿರ್ಬೋದು, ಈ ರೀತಿಯಾದಂಥ ಮಹಾಸಾಗರಗಳು ಕೂಡ ಏನು ಮಾಡ್ತವೆ ಅಂದರೆ ಜೀವ ಪರಿಸರ ವ್ಯವಸ್ಥೆಯನ್ನು ಕೂಡ ಬಹುದೊಡ್ಡ ಪ್ರಮಾಣದಲ್ಲಿ ಏನಾಗಿದೆ ಆವರಿಸಿದ್ದಾವೆ. ಆ್ಯಂಡ್ ಆನ್ ದಿ ಅರ್ತ್ 3/4 of the earth fulfilled from the ocean water, because our country compared to the various countries, our country ecosystem can be very danger, because our country environment can automatically change because of the various type of the cyclones can attack to ಅವರ್ ನೇಷನ್. ನಮ್ಮ ದೇಶವನ್ನು ಏನು ಮಾಡ್ತೇವೆ ಅಂದರೆ ವಿಭಿನ್ನ ರೀತಿಯಾದಂಥ ಚಂಡಮಾರುತಗಳು ಆವರಿಸಿದಂಥ ನಮ್ಮಲ್ಲಿರುವಂಥ ಒಂದು ಜಲಜೀವ ಪರಿಸರ ವ್ಯವಸ್ಥೆಗಳ ಮೇಲೆ ಕೂಡ ಬಹಳಷ್ಟು ವ್ಯತಿರಿಕ್ತವಾದಂಥ ಪರಿಣಾಮವು ಕೂಡ ಬೀರ್ತಾ ಇದೆ. ಅದರಲ್ಲಿ ಪೆಸಿಫಿಕ್ ಮಹಾಸಾಗರದಿಂದ ಬೀಸುವಂಥ ಚಂಡಮಾರುತಗಳಾಗಿರ್ಬೋದು, ಹಿಂದೂ ಮಹಾಸಾಗರದಿಂದ ಬೀಸುವಂಥ ಚಂಡಮಾರುತಗಳಾಗಿರ್ಬೋದು, ಅದೇ ರೀತಿ ಅಟ್ಲಾಂಟಿಕ್ ಮಹಾಸಾಗರದಿಂದ ಬೀಸುವಂಥ ಮಾರುತಗಳಾಗಿ ಆರ್ಕಿಟಿಕ್ ಆಗಿರ್ಬೋದು, ಈ ರೀತಿಯಾದ ದೊಡ್ಡ ದೊಡ್ಡ ಮಹಾಸಾಗರದಿಂದ ಬೀರುವಂಥ ಚಂಡಮಾರುತಗಳು ಕೂಡ ಏನಾಗ್ತಾವೆ ಅಂದರೆ ಜಲಜೀವ ಪರಿಸರ ವ್ಯವಸ್ಥೆ, ಅದರಲ್ಲೂ ಕೂಡ ಸಾಗರದ ಒಂದು ಜೀವ ಪರಿಸರ ವ್ಯವಸ್ಥೆ ಕೂಡ ಏನಾಗ್ತದೆ ಭಾಳಷ್ಟು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಕೂಡ ಇಲ್ಲಿ ಬೀಳ್ತಾ ಇದೆ. ನೌ ವಿ ಕ್ಯಾನ್ ಡಿಸ್ಕಸ್ ದಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದಿ ಓಷಿಯನ್ ಎಕೋಸಿಸ್ಟಮ್. ಸಾಗರಿಕ ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳು ಯಾವುವು? In the ocean, algae like algae means algae are very easily fulfill the demand and easily absorb the carbon dioxide. That's why if the ocean algae can fulfilling the oxygen providing and adopt the
ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಸಾಗರದಿಂದ ಅಲ್ಕೆಗಳಂತಂದರೆ ಹಾವ್ಸಿ ಜಗತ್ತಿನ ಒಂದು ಆಮ್ಲಜನಕ ಬೇಡಿಕೆಯನ್ನು ಪೂರೈಸುವಲ್ಲಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವಲ್ಲಿ ಕೂಡ ಇಂಥ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತಾ ಇರುತ್ತೆ. ಇನ್ ದ ಓಷಿಯನ್ ಆಲ್ಗೇಸ್ ಆರ್ ವೆರಿ ಹೆಲ್ಪ್ಫುಲ್ ಟು ದಿ ಪ್ರೊವೈಡಿಂಗ್ ದಿ ಆಕ್ಸಿಜನ್ ಆ್ಯಂಡ್ ಆಲ್ಸೋ ದಿ absorb the carbon dioxide very easily. That's why the ocean algae are the very necessary. And ocean water can easily absorb, and that water can converted as a to the cloud and then walking as a rain and we can getting the water. ಇಲ್ಲಿ ಏನಾಗ್ತಾ ಇದೆ ಅಂದರೆ ಯಾವಾಗ ಒಂದು ಸಾಗರದ ನೀರು ಆವಿಯಾಗಿಕೊಂಡು ಮೇಲಕ್ಕೇರಿ ಅದು ತಂಪಾಗೋದ್ರೊಂದಿಗೆ ಮತ್ತು ಮಳೆ ಸುರಿತಾ ಇದೆ. ಇದು ಓಷನ್ ವಾಟರ್ ಕ್ಯಾನ್ ಅಬ್ಸಾರ್ಬ್ ದಿ sky and that water can cold as converted into the rain and getting the rain and easily helpful to the human beings as well as the animals. ಇಲ್ಲಿ ಸಾಗರದ ನೀರು ಕೂಡ ಏನಾಗ್ತಾ ಆವಿಯಾಗಿಕೊಂಡು ಮೇಲಕ್ಕೆ ತಂಪಾಗೋದ್ರೊಂದಿಗೆ ಕೂಡ ಅಂತ ಮಳೆಯನ್ನು ಕೂಡ ಇಲ್ಲಿ ಏನು ಮಾಡಿ ಸುರುತ್ತೆ. ಬಿಕಾಸ್ rain is very necessary for human beings and in human beings also the very necessary for the farmers. ಇಲ್ಲಿ ಒಂದು ರೈತರಿಗೂ ಕೂಡ ಅಂತ ಬೆಳೆಯನ್ನು ಬೆಳೆಯಲಿಕ್ಕೆ ಕೂಡ ಅಂತ ಬಹಳಷ್ಟು ರೀತಿಯಾಗಿ ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದಿ ಇನ್ ದಿ ಓಷಿಯನ್ ವೆರೈಟಿ ಆಫ್ ದ ಫಿಶಸ್ ಆರ್ ಇಟ್ ಈಸ್ fisheries is the one of the employment profession and fulfill the human beings wants and also it is the one of the profession. ಇಲ್ಲಿ ಮೀನುಗಾರಿಕೆಯನ್ನು ಕೂಡ ಏನಂತ ಸಾಗರದಲ್ಲಿ ಮಹತ್ವವಾದಂಥ ಪಾತ್ರವನ್ನು ವಹಿಸಿದ. ಅಷ್ಟರಲ್ಲಿ ಸಾಗರದಲ್ಲಿನ ಮೀನುಗಳು ಕೂಡ ಏನು ಮಾಡ್ತಾರೆ ಬಹಳಷ್ಟು ಜನರಿಗೆ ಕೂಡ ಉದ್ಯೋಗ ಅವಕಾಶಗಳನ್ನು ಕೂಡ ಒದಗಿಸಿದೆ. ನೆಕ್ಸ್ಟು ಫ್ಯೂಚರ್ಸ್ ಆಫ್ ದಿ ಓಷನ್ ಎಕೋಸಿಸ್ಟಮ್. ಫಸ್ಟ್ ಫ್ಯೂಚರ್ಸ್ ಆಫ್ ದಿ ಓಷನ್ ಎಕೋಸಿಸ್ಟಮ್ ಕಂಪೇರ್ಡ್ ಟು ದಿ ಅದರ್ ಎಕೋಸಿಸ್ಟಮ್, aquatic ecosystem can be very stable to the on the earth and also the compared to the other ecosystem, aquatic ecosystem can more helpful to the environment and also the maintain the stability in the economy. ಇಲ್ಲಿ ಸಾಗರ ಜೀವ ಪರಿಸರ ವ್ಯವಸ್ಥೆಯ ಲಕ್ಷಣಗಳೇನಂತಂದರೆ, ಒಂದನೇದು ಭೂಮಿಯ ಮೇಲಿನ ಪರಿಸರ ವ್ಯವಸ್ಥೆಗೆ ಹೋಲಿಸಿದರೆ ಸಾಗರ ಜೀವ ಪರಿಸರ ವ್ಯವಸ್ಥೆ ಹೆಚ್ಚಿನ ಸ್ಥಿರತೆಯನ್ನು ಹೊಂದಿದೆ. ಇಪ್ಪ ಕಂಪೇರ್ ಟು ದಿ ಆನ್ ದಿ ಅರ್ತ್ ಎಕೋಸಿಸ್ಟಮ್, ಕಂಪೇರ್ ಟು ದಿ ಅರ್ತ್ ಎಕೋಸಿಸ್ಟಮ್, ಓಷನ್ ಎಕೋಸಿಸ್ಟಮ್ ಆರ್ ದಿ ಮೋರ್ ಸ್ಟೆಬಿಲಿಟಿ ಇನ್ ದಿ ಎಕನಾಮಿ. ಈ ಒಂದು ಆರ್ಥಿಕತೆಯಲ್ಲಿ ಏನಾಗಿದೆ ಅಂದರೆ, ನಾವು ಒಂದು ಭೂಮಿಯ ಮೇಲಿನ ಜೀವ ಪರಿಸರ ಜೊತೆ ಹೋಲಿಕೆ ಮಾಡಿದರೆ ಸಾಗರ ಜೀವ ಪರಿಸರ ವ್ಯವಸ್ಥೆ ಹೆಚ್ಚಿನವಂಥ ಸ್ಥಿರತೆಯನ್ನು ಕೂಡ ಹೊಂದಿದೆ. ಆ್ಯಂಡ್ ಸೆಕೆಂಡ್ ಫೀಚರ್ಸ್ ಆಫ್ ದ ಓಷನ್ ಎಕೋಸಿಸ್ಟಮ್, ಓಷನ್ ಎಕೋಸಿಸ್ಟಮ್ ಕ್ಯಾನ್ helpful to the human beings and various type of the living organism species can live in the ocean. And also the ocean is the home for the various type of the aquatic animals and the aquatic plants. ಇಲ್ಲಿ ಸಾಗರ ಜೀವ ವ್ಯವಸ್ಥೆ ಏನಾಗ್ತದೆ ಅಂದರೆ ಅಸಂಖ್ಯಾತ ಪ್ರಭೇದಗಳನ್ನು ಹೊಂದಿದ್ದು, ಇಟ್ ಈಸ್ variety of the species can helpful to the human beings. That species can living in the ocean, and in the ocean stability facts can available to the animal and plants. That's why it is the home for the plant, it is a home for the aquatic plants and the animals. ಇಲ್ಲಿ ಸಾಗರ ಜೀವ ಪರಿಸರ ವ್ಯವಸ್ಥೆ ಏನಾಗ್ತದೆ, ಮಾನವನಿಗೆ ಬಹಳಷ್ಟು ಅಸಂಖ್ಯಾತ ಉಪಯೋಗ ಹೊಂದಿದೆ, ಅಸಂಖ್ಯಾತ ಪ್ರಭೇದವನ್ನು ಕೂಡ ಹೊಂದಿರ್ತದೆ. ಇಲ್ಲಿ ಸ್ಥಿರ ಅಂಶಗಳಿಂದ ಕೂಡ ಏನಾಗ್ತದೆ ಅಂದರೆ
ನದಿ ಮತ್ತು ಹರಿಯುವ ನೀರಿನ ತೊಳೆದುವಂತಹ ಅತಿ ಹೆಚ್ಚಿನ ಪ್ರಭೇದಗಳು ಕೂಡ ಇಲ್ಲಿ ಇದ್ದಾವೆ. ಅಷ್ಟೇ ಅಲ್ಲದೆ ಅತಿ ಹೆಚ್ಚಿನ ಪ್ರಭೇದಗಳಿಗೆ ಇದು ಕೂಡ ಇದೆ ಮನೆಯಾಗಿದೆ ಅಥವಾ ಆಶ್ರಯ ತಾಣವಾಗಿದೆ. ಓಷಿಯನ್ ಎಕೋಸಿಸ್ಟಮ್ ಲೀಡಿಂಗ್ ದಿ ಸ್ಪೇಸಿಯಸ್ ocean ecosystem. Next picture of the ocean ecosystem. Ocean ecosystem can maintain in the huge percentage in the ಎಕೋಸಿಸ್ಟಮ್. ಈ ಒಂದು ಸಾಗರ ಜೀವ ಪರಿಸರ ವ್ಯವಸ್ಥೆಯು ಅತಿ ಹೆಚ್ಚಿನವಾದಂಥ ಪ್ರತಿಶತವಾದಂಥ ಒಂದು ಜೀವ ಪರಿಸರ ವ್ಯವಸ್ಥೆಯನ್ನು ಕೂಡ ಏನು ಮಾಡೋದು ಅಂದರೆ ಪ್ರತಿನಿಧಿಸ್ತಾ ಇದೆ. ಇಟ್ ದ ಹ್ಯೂಜ್ ಅಮೌಂಟ್ ಆಫ್ ದ ಆರ್ ದ ಹ್ಯೂಜ್ ಪರ್ಸೆಂಟೇಜ್ ಆಫ್ ದ ಎಕೋಸಿಸ್ಟಮ್ ಕ್ಯಾನ್ ಒನ್ಲಿ ಲೀಡಿಂಗ್ ದಿ ಓಷನ್ ಎಕೋಸಿಸ್ಟಮ್. ಈ ಒಂದು ಸಾಗರಿಕ ಜೀವ ಪರಿಸರ ವ್ಯವಸ್ಥೆಯು ವಿಶಾಲವಾದ ಜೀವ ಪರಿಸರ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಪ್ರತಿನಿಧಿಸ್ತಾ ಇದೆ. ಆ್ಯಂಡ್ ಅಕಾರ್ಡಿಂಗ್ ಟು ದಿ ಫೋರ್ತ್ future of the ecosystem, according to the scientist, ocean and the seas are the having the more food producing aquatic for the future purpose. According to the scientist, ocean and the seas are having the lot of the ಬಯೋಸ್ಪೇಸಸ್ ಫಾರ್ ದಿ ಫುಡ್ ಪ್ರೊಡ್ಯೂಸಿಂಗ್ ಫ್ಯೂಚರ್ ಪರ್ಪಸ್. ಈ ಒಂದು ಭವಿಷ್ಯದೋಸ್ಕರ ಏನಾಗ್ತದೆ ಅಂದರೆ ಮಾನವನ ಆಹಾರದ ಒಂದು ಅವಶ್ಯಕತೆಗಳನ್ನು ಈಡೇರಿಸುವಂಥ ಜೀವರಾಶಿಗಳನ್ನು ಸಮುದ್ರ ಮತ್ತು ಸಾಗರಗಳು ಹೊಂದಿವೆ ಅಂತ ಏನು ಮಾಡ್ತಾರೆ ಅಂದರೆ ವಿಜ್ಞಾನಿಗಳು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ನೆಕ್ಸ್ಟು, ವಾಟ್ ಆರ್ ದ ಬಯೋಟಿಕ್ ಕಾಂಪೊನೆಂಟ್ಸ್ ಇನ್ ದಿ ಓಷನ್? ಸಾಗರದಲ್ಲಿನ ಒಂದು ಜೈವಿಕ ಘಟಕಗಳು ಯಾವುವು? ಹೂ ಆರ್ ದಿ ಪ್ರೊಡ್ಯೂಸರ್ಸ್? ಇನ್ ದಿ ಓಷನ್ಸ್ ಆರ್ ದಿ ಪ್ರೊಡ್ಯೂಸಿಂಗ್ ದೇರ್ ಓನ್ ಫುಡ್. ಇಲ್ಲಿ ಏನಾಗ್ತದೆ, ಸಾಗರದ ಒಂದು ಜೀವ ಪರಿಸರವಿಸು ತಮ್ಮ ಆಹಾರವನ್ನು ತಾವು ತಯಾರಿಸ್ತೇವೆ. ವೆರೈಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿ ಕ್ಯಾನ್ ಸಿ ಇನ್ ದಿ ಓಷನ್ಸ್ ಲೈಕ್ ಆಲ್ಗೇಸ್, ಡಯಾಟಮ್, ಡೈನೋ, ಪ್ಲಾಗೆಡ್. ದೀಸ್ ಆರ್ ದಿ ಲಿವಿಂಗ್, these are the producers and these are getting the energy from the sun and ಪ್ರಿಪೇರಿಂಗ್ ದಿ ಫುಡ್. ಇಲ್ಲಿ ಏನಾಗ್ತದೆ ಅಂದರೆ ಈ ವರ್ಗದಲ್ಲಿರುವಂಥ ಪಾಚುಗಳಾಗಿರ್ಬೋದು, ಡಯಾಟಮ್ ಆಗಿರ್ಬೋದು, ಡೈನೋ ಆಗಿರ್ಬೋದು, ಪ್ಲಾಗೆಟ್, ಇವರೆಲ್ಲರೂ ಉತ್ಪಾದಕರು. ಇವರು ಏನು ಮಾಡ್ತಾ ಇರ್ತಾರೆ ಅಂದರೆ ಇವರು ಎಲ್ಲ ಕೂಡ ಏನು ಮಾಡ್ತಾರೆ, ತಮ್ಮ ಆಹಾರವನ್ನು ತಾವು ತಯಾರಿಸಲಿಕ್ಕೂ ಕೂಡ ಏನು ಮಾಡ್ತಾರೆ ಅಂದರೆ ಸೂರ್ಯನ ಶಕ್ತಿ ಸಹಾಯದಿಂದ ಏನು ಮಾಡ್ತಾರೆ ಅಂದರೆ ಆ ಒಂದು ಆಹಾರವನ್ನು ಕೂಡ ತಯಾರಿಸ್ತಾ ಇರ್ತಾರೆ. And next, who are the consumers? Consumers can be divided into three types. You already know: primary consumers, secondary consumers, and tertiary consumers. Primary consumers: fish, water plane, and etc. These are the primary consumers. And the secondary consumers: herring, salt, margin. These are the carnivorous. These are eating the primary consumers like a herring, salt, mackerel. These are the carnivorous. Next, tertiary consumers: cod, haddock, and remaining small carnivorous fishes can eat the primary consumers, and in the food chain these are the higher carnivorous. ದ್ವಿತೀಯ ಹಂತದ ಉಪಭೋಗಗಳಲ್ಲಾಗಿರ್ಬೋದು ಕ್ಯಾಡ್, ಹ್ಯಾಡಿಕ್ ಮುಂತಾದ ಒಂದು ಚಿಕ್ಕ ಮಾಂಸಾಹಾರಿ ಮೀನುಗಳನ್ನು ತಿಂದು ಏನು ಮಾಡ್ತಾವೆ ಅಂದರೆ ಬದುಕ್ತಾ ಇರ್ತವೆ. ಇಟ್ ದ ಕ್ಯಾಡ್ ಆ್ಯಂಡ್ ಹ್ಯಾಡಿಕ್ ಈಟಿಂಗ್ ದಿ ಸ್ಮಾಲ್ ಕಾರ್ನಿವರಸ್ ಫಿಶಸ್ ಫಾರ್ ದಿ ಫುಡ್ ಪರ್ಪಸ್, ಆ್ಯಂಡ್ ಕ್ಯಾಡ್ ಹ್ಯಾಡಿಕ್ ಕ್ಯಾನ್ ಹೈಯರ್ ಕಾರ್ನಿವರಸ್ ಇನ್ ದಿ ಫುಡ್ ಚೈನ್. ಈ ಒಂದು ಆಹಾರ ಸರಪಣಿಯಲ್ಲಿ ಏನಾಗ್ತವೆ ಅಂದರೆ ಕ್ಯಾಡ್ ಹ್ಯಾಡಿಕ್ಗಳು ಏನು ಮಾಡ್ತಾವೆ, ಉನ್ನತ ಮಾಂಸಾಹಾರಿಗಳಿರ್ತಾವೆ. ಇವು ಏನು ಮಾಡ್ತಾವೆ ಅಂದರೆ ಚಿಕ್ಕ ಮಾಂಸಾಹಾರಿಗಳ ಮೀನುಗಳನ್ನು ಕೂಡ ತಿಂದು ಬದುಕ್ತಾ ಇರ್ತವೆ. ನೆಕ್ಸ್ಟು, ಹೂ ಆರ್ ದಿ ಡಿಕಂಪೋಸರ್ಸ್? ವಿಘಟಕ ಜೀವಿಗಳು ಯಾವುವು? ಇನ್ ದಿ ಓಷಿಯನ್ ಎಕೋಸಿಸ್ಟಮ್, ಫಂಗೈ, ಬ್ಯಾಕ್ಟೀರಿಯಾ ಆ್ಯಂಡ್ ರಿಮೈನಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ producers and consumers dead organic
things can decay and produce the nutrition and food to the various producers. ಇಲ್ಲಿ ವಿಘಟಕ ಜೀವಿಗಳು ಏನು ಮಾಡ್ತಾವೆ ಅಂದರೆ ಫಂಗೈ ಮತ್ತು ಬ್ಯಾಕ್ಟೀರಿಯಾ ಅಂತ ಮುಂತಾದ ಸೂಕ್ಷ್ಮಾಣು ಜೀವಿಗಳು ಉತ್ಪಾದಕರ ಮತ್ತು ಉಪಭೋಗಿಗಳ ಸತ್ತ ಸಾಯುವ ವಸ್ತುಗಳನ್ನು ಕೊಳೆಯಿಸಿ ಏನು ಮಾಡ್ತಾವೆ, ಪೋಷಕಾಂಶವನ್ನು ಮತ್ತೆ ಉತ್ಪಾದಕರಿಗೆ ಕೂಡ ಸಿಗುವಂತೆ ಮಾಡ್ತಾ ಇರ್ತವೆ. Once again I will repeat the decomposers like fungi and bacteria and remaining microorganisms. Producers and consumers dead organic body can decay and nutrition can again transfer to the producers. ಇಲ್ಲಿ ಏನು ಮಾಡ್ತಾ ಇದ್ದಾವೆ ಅಂದರೆ ಈ ಒಂದು ಫಂಗೈ ಮತ್ತು ಬ್ಯಾಕ್ಟೀರಿಯಾ ಮುಂತಾದ ಸೂಕ್ಷ್ಮಾಣು ಜೀವಿಗಳನ್ನು ಉತ್ಪಾದಕರ ಮತ್ತು ಉಪಭೋಗಿಗಳ ಒಂದು ಸತ್ತ ಸಾಯುವ ವಸ್ತುವನ್ನು ಕೊಳಿಸಿ ಪೋಷಕಾಂಶಗಳನ್ನು ಮತ್ತೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಉತ್ಪಾದಕರಿಗೆ ಕೊಡ್ತಾ ಇರ್ತಾರೆ. ನೆಕ್ಸ್ಟು, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದಿ ಓಷನ್ ಎಕೋಸಿಸ್ಟಮ್, ಯಾವ ಒಂದು ಕಾರ್ಯಗಳನ್ನು ಮಾಡ್ತಾ ಇರ್ತದೆ. ಇಫ್ ದ ಓಷನ್ಸ್ ಆ್ಯಂಡ್ ದಿ seas are providing the food for the human beings and also the lot of the billion peoples can depend upon the oceans for the living purpose. ಇಲ್ಲಿ ಸಾಗರ ಜೀವ ಪರಿಸರ ವ್ಯವಸ್ಥೆ ಮೊದಲ ಲಕ್ಷಣ ಕಾರ್ಯಗಳೇನೆಂದರೆ ಸಾಗರ ಮತ್ತು ಮಹಾಸಾಗರ ಮಾನವರಿಗೆ ಏನು ಮಾಡ್ತಾರೆ, ಆಹಾರವನ್ನು ಒದಗಿಸ್ತಾ ಇರ್ತಾರೆ. ಇಪ್ಪ ಸಪೋಸ್ ಮ್ಯಾನ್ ಈಟಿಂಗ್ ಆಫ್ ದಿ ಫಿಶ್ ಆ್ಯಂಡ್ ದಿ ಕ್ರ್ಯಾಬ್, that these are the food for the human beings and also the so many peoples, million peoples are depending the ocean for the life purpose. ಅವರು ತಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಮಿಲಿಯನ್ನಷ್ಟು ಜನರು ಕೂಡ ಏನು ಮಾಡ್ತಾರೆ ಅಂದರೆ ಈ ಒಂದು ಸಾಗರವನ್ನು ಕೂಡ ಅವಲಂಬಿಸಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 2000 million population can ಡಿಪೆಂಡ್ ಅಪಾನ್ ದಿ ಓಷನ್ ಫಾರ್ ದಿ ಫುಡ್ ಪರ್ಪಸ್. 2,000 ಮಿಲಿಯನ್ ಅಷ್ಟು ಏನು ಮಾಡ್ತಾರೆ ಜನರು ಆಹಾರಕ್ಕಾಗಿ ಈ ಸಮುದ್ರವನ್ನೇ ಕೂಡ ಏನು ಮಾಡ್ತಾರೆ ಅಥವಾ ಸಾಗರವನ್ನು ಕೂಡ ಏನು ಮಾಡ್ತಾರೆ ಅಂದರೆ ಸಾಗರವನ್ನು ಏನು ಮಾಡ್ತಾರೆ ಆಹಾರಕ್ಕಾಗಿ ಏನು ಮಾಡ್ತಾರೆ ಅಂದರೆ ಅವಲಂಬಿಸಿದ್ದಾರೆ. ಅದಕ್ಕಾಗಿ ಅಂದರೆ ಸಾಗರವು ಕೂಡ ಏನಾಗ್ತದೆ ಬಹಳಷ್ಟು ರೀತಿಯಲ್ಲಿ ಕೂಡ ಬಹಳಷ್ಟು ಹೆಲ್ಪ್ ಆಗ್ತದೆ. ಆ್ಯಂಡ್ ಟ್ರಾಪಿಕಲ್ ಓಷಿಯನ್ ಏರಿಯಾಸ್ peoples, tropical ocean areas people, 15% protein can gaining from the ocean animals. ಉಷ್ಣವಲಯದಲ್ಲಿರುವಂಥ ಕರಾವಳಿ ಪ್ರದೇಶದ ಜನರು 50% ಅವರ ಒಂದು ಜೀವಸತ್ವಗಳನ್ನು ಅಥವಾ ಪೋಷಕಾಂಶಗಳನ್ನ ಪ್ರೋಟೀನ್ಗಳನ್ನು ಏನು ಮಾಡ್ತಾರೆ ಅಂದರೆ ಈ ಒಂದು ಸಾಗರದ ಪ್ರಾಣಿಗಳನ್ನ ತಿನ್ನೋ ಮುಖಾಂತರ ಏನು ಮಾಡ್ತಾರೆ ಅಂದರೆ ಪಡಿತಾರೆ. ಇನ್ನು tropic ocean peoples getting the 50% protein from the ocean animals. They are eating the ocean animals, they getting the 15% protein. ಅವ್ರು ಏನು ಮಾಡ್ತಾರೆ ಅಂದರೆ ಸಾಗರದಲ್ಲಿ ವಾಸಿಸುವಂಥ ಜನರು 50% ಪ್ರೋಟೀನ್ಗಳನ್ನು ಏನು ಮಾಡ್ತಾರೆ ಅಂದರೆ ಈ ಒಂದು ಸಾಗರದಿಂದ ಕೂಡ ಪಡ್ಕೊತಾ ಇದ್ದಾರೆ. That's why oceans are the very important sources for the people and the 19% of the fisheries on depend upon the oceans. 95% ಕೂಡ ಮೀನುಗಾರಿಕೆ ಸಾಗರವನ್ನು ಅವಲಂಬಿಸಿದೆ. ಅಷ್ಟೇ ಅಲ್ಲದೆ ಇದು ಒಂದು ಅತ್ಯುತ್ತಮವಾದಂಥ ಒಂದು ಸಂಪನ್ಮೂಲ. ಆ್ಯಂಡ್ ಆಲ್ಸೋ ಓಷನ್ಸ್ ಕ್ಯಾನ್ ಫುಲ್ಫಿಲ್ಲಿಂಗ್ ದಿ ಹ್ಯೂಮನ್ ಫುಡ್ ಡಿಮಾಂಡ್. ಇಲ್ಲಿ ಮಹಾಸಾಗರ ಕೂಡ ಏನು ಮಾಡ್ತಾರೆ ಮಾನವನ ಆಹಾರದ ಬೇಡಿಕೆಯನ್ನು ಕೂಡ ಏನು ಮಾಡ್ತಾವೆ ಅಂದರೆ ಈಡೇರಿಸ್ತದೆ. ನೆಕ್ಸ್ಟು, ಆನ್ ದಿ ಅರ್ತ್ measure of the biodiversity protect only from the oceans. ಇಲ್ಲಿ ನಮ್ಮ ಸೃಷ್ಟಿಯಲ್ಲಿರುವಂಥ ಅಗಾಧ ಜೀವ ವೈವಿಧ್ಯವನ್ನು ರಕ್ಷಿಸುವಲ್ಲಿ ಸಾಗರಗಳ ಒಂದು ಪಾತ್ರವು ಕೂಡ ಏನಾಗಿದೆ ಬಹಳಷ್ಟು ಮುಖ್ಯ ಆಗಿದೆ. ಆ್ಯಂಡ್ ಆಲ್ಸೋ if the earth not facing the any difficulties easily getting the rain because of the
ಓಷಿಯನ್. ನಾವಿಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಭೂಮಿಯು ಕೂಡ ಮಳೆಯನ್ನು ಪಡಿತಾ ಇದೆ ಅಂದರೆ ಅದಕ್ಕೆ ಸಾಗರಗಳಿಂದ ಕಾರಣ. ಬಿಕಾಸ್ ಓಷಿಯನ್ಸ್ ರಿವರ್ ಕ್ಯಾನ್ accumulate the sky and sky in the sky if the water can converted as the cloud and cloud ಕನ್ವರ್ಟೆಡ್ ಆ್ಯಸ್ ದಿ ರೇನ್. ಇಲ್ಲಿ ಏನಾಗ್ತದೆ ಅಂದರೆ ಸಾಗರದಲ್ಲಿನ ನೀರು ಏನು ಹೀರಿಕೊಳ್ಳುತ್ತೆ ಏನಾಗ್ತದೆ ಅಂದರೆ ಅದು ಮೇಲೆ ಹೋಗ್ತದೆ. ಅದೇ ಆ ಒಂದು ಆಕಾಶದಿಂದ ಬರುವಂಥ ಹಳೆಯನ್ನು ಏನಾಗ್ತಾವೆ ಅಂದರೆ ಹನಿಯಾಗಿ ಕೂಡ ತೆಳಗೆ ಮಳೆಯಾಗಿ ಕೂಡ ಅಂತ ಮಾನವನಿಗೆ ಬಹಳಷ್ಟು ಸಹಕಾರಿಯಾಗಿರ್ತವೆ. ಆ್ಯಂಡ್ ಆಲ್ಸೋ ದಿ oceans can providing to the human beings for the transportation communication purpose, and also the we can protect from the various countries. ನಾವಿಲ್ಲಿ ಏನಾಗ್ತವೆ ಅಂದರೆ ಸಾಗರಗಳು ಕೂಡ ಎಂಬ ಮಾನವನಿಗೆ ಕೂಡ ಎಂಬ ಸಾರಿಗೆ ಸಂಪರ್ಕವನ್ನು ಕೂಡ ಒದಗಿಸ್ತಾ ಇದೆ. ಕ್ಯಾನ್ ಓಷನ್ ಹೆಲ್ಪ್ಫುಲ್ ಟು ದಿ human beings for the transportation facility, and these are the protect from the other countries. ಈ ಒಂದು ಪರಿಸರ ವ್ಯವಸ್ಥೆ ಏನಾಗುತ್ತೆ ಅಂದರೆ ಸಾಗರ ಪರಿಸರ ಮಾನವನ ಒಂದು ಸಾರಿಗೆ ಸಂಪರ್ಕ ಮಾಧ್ಯಮವನ್ನು ಒದಗಿಸುವ ಜೊತೆಗೆ ಬೇರೆ ದೇಶದವರ ಒಂದು ದಾಳಿಯಿಂದನೂ ಕೂಡ ಏನಾಗುತ್ತೆ ಸಂರಕ್ಷಣೆಯನ್ನು ಮಾಡ್ತಾ ಇದೆ. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ದಿ 3rd ಚಾಪ್ಟರ್, ನ್ಯಾಚುರಲ್ ರಿಸೋರ್ಸಸ್. ನೆಕ್ಸ್ಟ್ ಕ್ಲಾಸ್ I will discuss the natural resources.